ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಪ್ರಿನ್ಸ್ ಕಟ್ ಪ್ಯಾಡೆಡ್ ಬ್ಲೌಸು, ಅಂದರೆ ಕಫ್ಸ್ ಹಾಕಿ ಹೊಲಿಯುವಂಥದ್ದು. ಫಸ್ಟ್ಗೆ ನಾವು ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ, ಆಲ್ರೆಡಿ ನಾವು ಇದಕ್ಕೆ ಲೈನಿಂಗ್ ಬಟ್ಟೆನ 2 ಕಟ್ ಮಾಡ್ಕೋಬೇಕು. ಫ್ರಂಟ್ಗೆ ಒಂದನ್ನು ಮಾಮೂಲಿ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊತಿದ್ದೀನಲ್ಲ ಆ ಥರ. ಇನ್ನೊಂದನ್ನು ಮಾಮೂಲಿ ಪ್ಯಾಡೆಡ್ ಇಟ್ಬಿಟ್ಟು ಅದ್ರ ಮೇಲೆ ಅದನ್ನಿಟ್ಟು ಸ್ಟಿಚ್ ಮಾಡೋದಕ್ಕೆ. ಇದಕ್ಕೆ 2 ಪೀಸ್ ತೊಗೋಬೇಕಾಗುತ್ತೆ. ತೆಳ್ಳಗಿದ್ರೆ ಇನ್ನೂ 3 ಪೀಸ್ ತೊಗೋಬೇಕಾಗುತ್ತೆ. ನೆಟ್ಟೆಡು ಆ ಥರದಕ್ಕೆಲ್ಲ, ಯಾಕೆಂದರೆ ತೆಳ್ಳಗಿರೋದ್ರಿಂದ ಕಾಣಿಸುತ್ತೆ ಕಪ್ಸು ಅಂದ್ಬಿಟ್ಟು 3 ಪೀಸ್ ತೊಗೋಬೇಕಾಗುತ್ತೆ. ಇಲ್ಲ ಆ ಕಪ್ಸ್ಗೆ ಎಕ್ಸ್ಟ್ರಾ ಬಟ್ಟೆ ಹಾಕಿ ಅದಕ್ಕೆ ಮ್ಯಾಚಿಂಗ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಇದು ಯಾವ ರೀತಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಪ್ರಿನ್ಸ್ ಕಟ್ನ, ಅದನ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೀಟಾಗಿ ಅಟ್ಯಾಚ್ ಮಾಡಿ ರೆಡಿ ಮಾಡಿಕೊಂಡು ಎರಡನ್ನೂ ಜಾಯಿಂಟ್ ಮಾಡಿ ರೆಡಿ ಮಾಡ್ಕೋಬೇಕು. 2 ಪೀಸನ್ನು ಅಷ್ಟೇ, ಒಂದು 2 ಪೀಸ್ ಬರುತ್ತೆ, ಇದು ಡಾಟ್ ಬರಲ್ಲ. 2 ಪೀಸ್ ಬರೋದ್ರಿಂದ ಪ್ರಿನ್ಸ್ ಕಟ್ದು ಸ್ಟಿಚ್ ಮಾಡಿ ಅದು ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿ ಇಟ್ಕೋಬೇಕು. ನಾವು ಇನ್ನೊಂದು ಪೀಸ್ ಇರುತ್ತಲ್ಲ ಲೈನಿಂಗ್ ಬಟ್ಟೆ, ನೋಡಿ ಈ ರೀತಿ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಎಳೆಯೋಕ್ಕೆ ಹೋಗಬಾರ್ದು, ಲೂಸ್ ಕೊಟ್ಕೊಂಡೇ ಇರಬೇಕು. ಎಳೆದ್ರಲ್ಲಿ ಟೈಟ್ ಥರ ಆಗುತ್ತೆ, ಕಪ್ಸು ನೀಟಾಗಿ ಕೂತ್ಕೊಳ್ಳಲ್ಲ. ಓಕೆನಾ, ಟೈಟ್ ಆಗುತ್ತೆ. ಹಾಗಾಗಿ ನೀಟಾಗಿ ಎಳಿಬಾರ್ದು, ಕರೆಕ್ಟಾಗಿ ಡಾಟ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಸ್ಟಿಚಿಂಗ್ ಆದಮೇಲೆ ಅದು ಮಾಮೂಲಿ ಲೈನಿಂಗ್ ಬಟ್ಟೆ ಇರುತ್ತಲ್ಲ ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ನೀಟಾಗಿ ಒಂದು ಜಾಯಿಂಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದು ಹೇಗೆ ಸ್ಟಿಚ್ ಮಾಡಿದ್ವೋ ಅದು ಸಪ್ರೇಟಾಗಿ, ಇದಕ್ಕೆ ಜಾಯಿಂಟ್ ಮಾಡಬಾರ್ದು. ಒಂದು ಲೈನಿಂಗ್ನ ಇದಕ್ಕೆ ಹಾಕೋಬೇಕು, ಇನ್ನೊಂದು ಲೈನಿಂಗ್ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋಬೇಕು. ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ಲ, ಇದೇ ರೀತಿ ಎರಡನ್ನೂ ಒಟ್ಟಿಗೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇದಕ್ಕೆ ನಾವು ಪ್ಯಾಡೆಡ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಪ್ಯಾಡೆಡಲ್ಲಿ ಬಂದುಬಿಟ್ಟು ಸೈಜ್ ಬೇರೆ ಬೇರೆ ಇರುತ್ತೆ. ನಿಮಗೆ ಯಾವ ಸೈಜ್ ಬೇಕು ಆ ಥರ. ಸ್ಟಾರ್ಟಿಂಗು 32 ಸೈಜಿಂದ ಇದೆ. ಅದರಲ್ಲಿ ನೋಡಿ ನಿಮಗೆ ಯಾವ ಸೈಜು ಬ್ಲೌಸ್ ಇರುತ್ತೆ ಆ ಸೈಜಲ್ಲಿ ತೊಗೊಳ್ಳಿ. 32, 34, 38 ಆ ಥರ. ಅದರಲ್ಲಿ ಬೇಕು ಅಂದರೆ ನಿಮ್ಗೆ ಯಾವ ಸೈಜ್ ಆ ಸೈಜ್ ತೊಗೋಬೋದು. ಓಕೆನಾ, ಅದನ್ನು ತಗೊಂಡು ಕರೆಕ್ಟಾಗಿ ಇದ್ರ ಮಧ್ಯೆ ಮಾರ್ಕ್ ಮಾಡ್ಕೋಬೇಕು. ಡಾಟ್ ಹಿಡಿದಿರ್ತೀವಲ್ಲ, ನ್ಯಾಚ್ ಹಾಕಿರ್ತೀವಲ್ಲ, ನ್ಯಾಚ್ಗೆ ಮಾರ್ಕ್ ಮಾಡಿಕೊಂಡು ಪ್ಯಾಡೆಡ್ನ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. 4 ಭಾಗ ಮಾಡಿ ಮಧ್ಯೆ ಬರುತ್ತಲ್ಲ ಅದನ್ನ ಮಾರ್ಕ್ ಮಾಡ್ಕೋಬೇಕು. ಆ ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕ್ನ ಈ ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು. ಇದು ಒಳಗಡೆ ಲೈನಿಂಗ್ ಆದರೆ ಮೇಲೆ ಸ್ಟಿಚ್ ಮಾಡ್ಬೋದು, ತೊಂದರೆ ಏನಿಲ್ಲ. ಆದರೆ ಕೆಳಗಡೆ ಅದಕ್ಕೆ ಅಟ್ಯಾಚ್ ಮಾಡೋಕ್ಕೆ ಹೋದಾಗ ಅದೇನು ಅಟ್ಯಾಚ್ ಮಾಡಿರ್ತೀವಿ ಪ್ರಿನ್ಸ್ ಕಟ್ಟು ಅದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಯಾಕೆ ಮೇಲೆ ಕಾಣಿಸ್ಬಾರ್ದು ಸ್ಟಿಚ್ಚು ಅಂತೇಳಿ ನಾವೇನು ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಆ ಥರ ಮಾಡೋದ್ರಿಂದ ನೀಟಾಗೂ ಇರುತ್ತೆ, ನಮಗೆ ಸ್ಟಿಚ್ ಹಾಕಿರೋದು ಗೊತ್ತೇ ಆಗೋಲ್ಲ. ಪ್ಯಾಡೆಡ್ ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಆದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಒಂದು ಬ್ಲೌಸ್ ರೆಡಿ ಮಾಡಿ ನಿಮ್ಗೆ ಆವಾಗ ಈಸಿ ಆಗುತ್ತೆ. ಒಂದು ಹೊಲೆವರೆಗೂ ಕಷ್ಟ ಅನಿಸುತ್ತೆ. ಇವಾಗ ನೋಡಿಕೊಂಡು ಒಂದು ರೆಡಿ ಮಾಡಿದ್ರೆ ಆವಾಗ ನೆಕ್ಸ್ಟ್ ಒಂದು ಐಡಿಯಾ ಬರುತ್ತೆ ನಿಮಗೆ ಯಾವ ರೀತಿ ಮಾಡಬೇಕು ಅಂತ. ಓಕೆನಾ, ಈ ರೀತಿ ರೆಡಿ ಮಾಡ್ಕೊಂಡಾಯಿತು ನೋಡಿ 2 ಲೈನಿಂಗ್ ಪೀಸ್ನು. ಇವಾಗ ಇದನ್ನು ಪ್ಯಾಡೆಡ್ನ ತಗೊಂಡು ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. 4 ಭಾಗ ಮಾಡಿ ಫೋಲ್ಡ್ ಮಾಡಿ ಅದನ್ನ ಮಧ್ಯೆ ಬರುತ್ತಲ್ಲ ಅದು ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಇಡಬೇಕು. ಅದನ್ನ ಇನ್ನು ಆ ಕಡೆ ಈ ಕಡೆ ಇಟ್ಟರೆ ಕಪ್ಸು ಮೇಲೆ ಕೆಳಗೆ ಆಗುತ್ತೆ. ಓಕೆನಾ, ಕರೆಕ್ಟಾಗಿ ಕೂರಲ್ಲ. ಆ ನ್ಯಾಚ್ ಹಾಕಿರ್ತೀವಲ್ಲ ಮಧ್ಯೆ ಡಾಟ್ ಪಾಯಿಂಟಲ್ಲಿ ಆ ಪಾಯಿಂಟ್ ಹತ್ರನೇ ಹಾಕೋಬೇಕು. ಹಾಕ್ಬಿಟ್ಟು ಈ ರೀತಿ ಇನ್ನೌಟ್ ಮಾಡಿಕೊಂಡು ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಅದು ನೀಟಾಗಿ ಮಧ್ಯನೇ ಬರಬೇಕು. ಆ ಕಡೆ ಈ ಕಡೆ ಆದರೂ ಏನಾಗುತ್ತೆ ಕಪ್ಸು ಮೇಲೆ ಕೆಳಗೆ ಆಗುತ್ತೆ. ಆ ನ್ಯಾಚ್ ಹಾಕಿರ್ತಾವೆ ನಾವು ಕರೆಕ್ಟಾಗಿ ಅದೇ ಡಾಟ್ ಪಾಯಿಂಟ್ ಆಗಿರೋದ್ರಿಂದ ಆ ಡಾಟ್ ಪಾಯಿಂಟ್ ಹತ್ರ ಇಕ್ಕಿದ್ರೆ ನಿಮಗೆ ಕರೆಕ್ಟಾಗಿರುತ್ತೆ. ನೋಡಿ ಈ ರೀತಿ ಇಟ್ಕೊಂಡು ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ, ಅಲ್ಲೊಂದು ಪಿನ್ ಹಾಕ್ಕೊಂಡು ಇವಾಗ ಅಲ್ಲಿಗೆ ಒಂದು ಇದು ಸ್ಟಿಚ್ ಹಾಕ್ಕೋಬೇಕು. ಇವಾಗ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಕರೆಕ್ಟಾಗಿ ಅಲ್ಲಿ ಮಧ್ಯೆ ಒಂದು ಸ್ಟಿಚ್ ಹಾಕ್ಬಿಟ್ರೆ ನಮಗೆ ಮೇಲೂ ಸ್ಟಿಚ್ ಕಾಣಿಸಲ್ಲ, ಒಳಗಡೆಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಹಾಕಿದ್ದೀನಲ್ಲ ಸ್ಟಿಚ್ಚು ಆ ಥರ ಅಷ್ಟೇ, ಅದು ಪ್ಯಾಡೆಡು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಇವಾಗ ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಪ್ಯಾಡೆಡ್ ಬ್ಲೌಸು ರೆಡಿ ಆಗುತ್ತೆ, ಸೂಪರಾಗಿ ರೆಡಿ ಆಗುತ್ತೆ. ಒಂಚೂರು ಕಷ್ಟನೇ ಆಗೋಲ್ಲ. ಈ ಥರ ಟ್ರೈ ಮಾಡಿ, ತುಂಬ ಈಸಿ. ಪ್ಯಾಡೆಡ್ ಬ್ಲೌಸ್ ಹಾಕೋಬೇಕು ಅನಿಸಿರುತ್ತೆ, ಇವಾಗ ಕಷ್ಟ ಹೊಲಿಯೋಕ್ಕೆ ಅಂದ್ಬಿಟ್ಟು ಎಷ್ಟೋ ಜನ ಹೊಲ್ಕೊಳ್ಳೋಕೆ ಇಷ್ಟಪಡಲ್ಲ, ಹೊಲಿಬೋದು, ತುಂಬ ಈಸಿ. ಆದರೆ ಲೈನಿಂಗ್ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕು. ಮತ್ತು 2 ಲೈನಿಂಗಲ್ಲೂ ಹಾಕ್ಬೋದು. ಬ್ಲೌಸ್ ಪೀಸ್ ತೆಳ್ಳಗಿದ್ರೆ ಏನಾಗುತ್ತೆ ಈಚ್ಕೊಂಡ್ಬಿಡುತ್ತೆ. ಆಲ್ರೆಡಿ ನಾನು ಒಂದು ಬ್ಲೌಸ್ ಆ ಥರ ಹೊಲಿದ್ಬಿಟ್ಟು ಈಚ್ಕೊಂಡ್ಬಿಟ್ಟಿದ್ದು, ಅದಕ್ಕೋಸ್ಕರ ಅದಕ್ಕೆ ಲೈನಿಂಗ್ ಕೊಟ್ಬಿಟ್ಟು ಆಮೇಲೆ ಸ್ಟಿಚ್ ಮಾಡಿದ್ರೆ ಸರಿ ಹೋಗುತ್ತೆ. ಓಕೆನಾ, ಇದಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರಂಟ್ಗೆ. ಫಸ್ಟ್ಗೆ ನಾವು ಸಿಂಗಲ್ ಪಟ್ಟಿ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಒಳಗಡೆಗೆ ಇದು ಮಾಡಬೇಕು, ಮೇಲೆ ಕೊಟ್ಬಿಟ್ಟು ಅದು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಲೈನಿಂಗ್ ಬಟ್ಟೆನ.
ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಕೆಳಗಡೆ ಮೇಲೆ ಬಟ್ಟೆ ಎಲ್ಲನೂ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಆಲ್ರೆಡಿ ಇದ್ರದ್ದು ಒಂದು ವೀಡಿಯೋ ಹಾಕಿದ್ದೀನಿ, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹೇಗೆ ಸ್ಟಿಚ್ ಮಾಡೋದು ಅಂತ. ಬೇಕಂದರೆ ಅದನ್ನು ಆ ವಿಡಿಯೋನ ಚೆಕ್ ಮಾಡಿ, ಓಕೆನಾ. ಇವಾಗ ಈ ರೀತಿ ಕೆಳಗಡೆ ಫೋಲ್ಡ್ ಮಾಡ್ಕೊಂಡು ಒಳಗೆ ಸ್ಟಿಚ್ ಆಗಬೇಕಿದೆ. ಉಕ್ಸ್ ಪಟ್ಟಿ ಇದು, ಉಕ್ಸು ಸ್ಟಿಚ್ ಮಾಡ್ತೀವಲ್ಲ ಆ ಪಟ್ಟಿ ಇದು. ಒಳಗಡೆ ಫೋಲ್ಡಿಂಗ್ ಆಗುತ್ತೆ. ಐ ಪಟ್ಟಿ ಬಂದ್ಬಿಟ್ಟು ಮೇಲೆ ಬರುತ್ತೆ ನೋಡಿ, ಐ ಪಟ್ಟಿ ಮೇಲ್ಗಡೆ ಸ್ಟಿಚ್ ಮಾಡಬೇಕು. ಇದು ಕೆಳಗಡೆ ನಾನು ಬೆಲ್ಟ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಅದು ವೀಡಿಯೋ ಮಾಡಿಲ್ಲ, ಕಟ್ಟಾಗಿದೆ. ಇದು ಬಂದ್ಬಿಟ್ಟು ಕೆಳಗಡೆ ಬೆಲ್ಟ್ಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಈ ಥರ ಒಂದೊಂದಕ್ಕೆ ಈ ರೀತಿ ಮಾಡಬೇಕಾಗುತ್ತೆ. ನೀಟಾಗಿ ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದು ನೀಟಾಗಿ ಸ್ಟಿಚಿಂಗ್ ಹಾಕಿದ್ರೆ ಬೆಲ್ಟ್ ಅಟ್ಯಾಚ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಇರುತ್ತೆ ಅಂತ ಅಷ್ಟೇ. ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಅದೇ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಪ್ಯಾಡೆಡ್ ಬ್ಲೌಸ್, ಪ್ರಿನ್ಸ್ ಕಟ್ ಬ್ಲೌಸ್ ರೆಡಿ ಆಗುತ್ತೆ ನೋಡಿ. ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.